ಆಯೋಗ ರಾಹುಲ್ ಗಾಂಧಿಗೆ ನೋಟಿಸ್ ಕೊಟ್ಟಿದೆ. ರಾಜ್ಯ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿರತಕ್ಕಂಥದ್ದು ಚುನಾವಣಾ ಅಕ್ರಮದ ಬಗ್ಗೆ ರಾಹುಲ್ ಗಾಂಧಿ ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ, ಆ ಆರೋಪಗಳಿಗೆ ದಾಖಲೆ ಕೊಡಿ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಆಗಸ್ಟ್ 8ನೇ ತಾರೀಕು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಚುನಾವಣಾ ಅಕ್ರಮದ ಬಗ್ಗೆ ಎಷ್ಟೊಂದು ಆರೋಪಗಳನ್ನ ಮಾಡಿದ್ದೀರಿ, ಆ ಸಂಬಂಧವಾಗಿ ವಿಚಾರಣೆ ನಡೆಸುವುದಕ್ಕೆ ದಾಖಲೆಗಳನ್ನು ಒದಗಿಸಿ. ಯಾರ್ಯಾರು 2 ಬಾರಿ ಮತ ಚಲಾಯಿಸಿದ್ದಾರೆ, ಶಕುನ್ ರಾಣಿ ಅಥವಾ ಬೇರೆ ಯಾರಾದರೂ ಇದ್ದಾರಾ, ಸೂಕ್ತ ದಾಖಲೆಗಳನ್ನ ಇದೆಲ್ಲ ಆರೋಪಗಳಿಗೂ ಒದಗಿಸಿ ಅಂತ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರನ್ನ ಕೇಳಿದೆ. ಚುನಾವಣಾ ಆಯೋಗ ರಾಹುಲ್ ಗಾಂಧಿಗೆ ನೋಟಿಸ್ ಕೊಟ್ಟಿದೆ. ರಾಜ್ಯ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿರತಕ್ಕಂಥದ್ದು ಚುನಾವಣಾ ಅಕ್ರಮದ ಬಗ್ಗೆ ರಾಹುಲ್ ಗಾಂಧಿ ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ, ಆ ಆರೋಪಗಳಿಗೆ ದಾಖಲೆ ಕೊಡಿ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಆಗಸ್ಟ್ 8ನೇ ತಾರೀಕು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಚುನಾವಣಾ ಅಕ್ರಮದ ಬಗ್ಗೆ ಎಷ್ಟೊಂದು ಆರೋಪಗಳನ್ನ ಮಾಡಿದ್ದೀರಿ, ಆ ಸಂಬಂಧವಾಗಿ ವಿಚಾರಣೆ ನಡೆಸುವುದಕ್ಕೆ ದಾಖಲೆಗಳನ್ನು ಒದಗಿಸಿ. ಯಾರ್ಯಾರು 2 ಬಾರಿ ಮತ ಚಲಾಯಿಸಿದ್ದಾರೆ, ಶಕುನ್ ರಾಣಿ ಅಥವಾ ಬೇರೆ ಯಾರಾದರೂ ಇದ್ದಾರಾ, ಸೂಕ್ತ ದಾಖಲೆಗಳನ್ನ ಇದೆಲ್ಲ ಆರೋಪಗಳಿಗೂ ಒದಗಿಸಿ ಅಂತ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರನ್ನ ಕೇಳಿದೆ. ಚುನಾವಣಾ ಆಯೋಗ ರಾಹುಲ್ ಗಾಂಧಿಗೆ ನೋಟಿಸ್ ಕೊಟ್ಟಿದೆ. ರಾಜ್ಯ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿರತಕ್ಕಂಥದ್ದು ಚುನಾವಣಾ ಅಕ್ರಮದ ಬಗ್ಗೆ ರಾಹುಲ್ ಗಾಂಧಿ ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ, ಆ ಆರೋಪಗಳಿಗೆ ದಾಖಲೆ ಕೊಡಿ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಆಗಸ್ಟ್ 8ನೇ ತಾರೀಕು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಚುನಾವಣಾ ಅಕ್ರಮದ ಬಗ್ಗೆ ಎಷ್ಟೊಂದು ಆರೋಪಗಳನ್ನ ಮಾಡಿದ್ದೀರಿ, ಆ ಸಂಬಂಧವಾಗಿ ವಿಚಾರಣೆ ನಡೆಸುವುದಕ್ಕೆ ದಾಖಲೆಗಳನ್ನು ಒದಗಿಸಿ. ಯಾರ್ಯಾರು 2 ಬಾರಿ ಮತ ಚಲಾಯಿಸಿದ್ದಾರೆ, ಶಕುನ್ ರಾಣಿ ಅಥವಾ ಬೇರೆ ಯಾರಾದರೂ ಇದ್ದಾರಾ, ಸೂಕ್ತ ದಾಖಲೆಗಳನ್ನ ಇದೆಲ್ಲ ಆರೋಪಗಳಿಗೂ ಒದಗಿಸಿ ಅಂತ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರನ್ನ ಕೇಳಿದೆ. ಚುನಾವಣಾ ಆಯೋಗ ರಾಹುಲ್ ಗಾಂಧಿಗೆ ನೋಟಿಸ್ ಕೊಟ್ಟಿದೆ. ರಾಜ್ಯ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿರತಕ್ಕಂಥದ್ದು ಚುನಾವಣಾ ಅಕ್ರಮದ ಬಗ್ಗೆ ರಾಹುಲ್ ಗಾಂಧಿ ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ, ಆ ಆರೋಪಗಳಿಗೆ ದಾಖಲೆ ಕೊಡಿ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಆಗಸ್ಟ್ 8ನೇ ತಾರೀಕು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಚುನಾವಣಾ ಅಕ್ರಮದ ಬಗ್ಗೆ ಎಷ್ಟೊಂದು ಆರೋಪಗಳನ್ನ ಮಾಡಿದ್ದೀರಿ, ಆ ಸಂಬಂಧವಾಗಿ ವಿಚಾರಣೆ ನಡೆಸುವುದಕ್ಕೆ ದಾಖಲೆಗಳನ್ನು ಒದಗಿಸಿ. ಯಾರ್ಯಾರು 2 ಬಾರಿ ಮತ ಚಲಾಯಿಸಿದ್ದಾರೆ, ಶಕುನ್ ರಾಣಿ ಅಥವಾ ಬೇರೆ ಯಾರಾದರೂ ಇದ್ದಾರಾ, ಸೂಕ್ತ ದಾಖಲೆಗಳನ್ನ ಇದೆಲ್ಲ ಆರೋಪಗಳಿಗೂ ಒದಗಿಸಿ ಅಂತ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರನ್ನ ಕೇಳಿದೆ. ಚುನಾವಣಾ ಆಯೋಗ ರಾಹುಲ್ ಗಾಂಧಿಗೆ ನೋಟಿಸ್ ಕೊಟ್ಟಿದೆ. ರಾಜ್ಯ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿರತಕ್ಕಂಥದ್ದು ಚುನಾವಣಾ ಅಕ್ರಮದ ಬಗ್ಗೆ ರಾಹುಲ್ ಗಾಂಧಿ ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ, ಆ ಆರೋಪಗಳಿಗೆ ದಾಖಲೆ ಕೊಡಿ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಆಗಸ್ಟ್ 8ನೇ ತಾರೀಕು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಚುನಾವಣಾ ಅಕ್ರಮದ ಬಗ್ಗೆ ಎಷ್ಟೊಂದು ಆರೋಪಗಳನ್ನ ಮಾಡಿದ್ದೀರಿ, ಆ ಸಂಬಂಧವಾಗಿ ವಿಚಾರಣೆ ನಡೆಸುವುದಕ್ಕೆ ದಾಖಲೆಗಳನ್ನು ಒದಗಿಸಿ. ಯಾರ್ಯಾರು 2 ಬಾರಿ ಮತ ಚಲಾಯಿಸಿದ್ದಾರೆ, ಶಕುನ್ ರಾಣಿ ಅಥವಾ ಬೇರೆ ಯಾರಾದರೂ ಇದ್ದಾರಾ, ಸೂಕ್ತ ದಾಖಲೆಗಳನ್ನ ಇದೆಲ್ಲ ಆರೋಪಗಳಿಗೂ ಒದಗಿಸಿ ಅಂತ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರನ್ನ ಕೇಳಿದೆ. ಚುನಾವಣಾ
ಆಯೋಗ ರಾಹುಲ್ ಗಾಂಧಿಗೆ ನೋಟಿಸ್ ಕೊಟ್ಟಿದೆ. ರಾಜ್ಯ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿರತಕ್ಕಂಥದ್ದು ಚುನಾವಣಾ ಅಕ್ರಮದ ಬಗ್ಗೆ ರಾಹುಲ್ ಗಾಂಧಿ ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ ಆ ಆರೋಪಗಳಿಗೆ ದಾಖಲೆ ಕೊಡಿ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಆಗಸ್ಟ್ 7ನೇ ತಾರೀಕು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಚುನಾವಣಾ ಅಕ್ರಮದ ಬಗ್ಗೆ ಎಷ್ಟೊಂದು ಆರೋಪಗಳನ್ನ ಮಾಡಿದ್ದೀರಿ, ಆ ಸಂಬಂಧವಾಗಿ ವಿಚಾರಣೆ ನಡೆಸುವುದಕ್ಕೆ ದಾಖಲೆಗಳನ್ನು ಒದಗಿಸಿ. ಯಾರ್ಯಾರು 2 ಬಾರಿ ಮತ ಚಲಾಯಿಸಿದ್ದಾರೆ, ಶಕುನ್ ರಾಣಿ ಅಥವಾ ಬೇರೆ ಯಾರಾದರೂ ಇದ್ದಾರಾ, ಸೂಕ್ತ ದಾಖಲೆಗಳನ್ನ ಇದೆಲ್ಲ ಆರೋಪಗಳಿಗೂ ಒದಗಿಸಿ ಅಂತ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರನ್ನ ಕೇಳಿದೆ. ಚುನಾವಣಾ ಆಯೋಗ ರಾಹುಲ್ ಗಾಂಧಿಗೆ ನೋಟಿಸ್ ಕೊಟ್ಟಿದೆ. ರಾಜ್ಯ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿರತಕ್ಕಂಥದ್ದು ಚುನಾವಣಾ ಅಕ್ರಮದ ಬಗ್ಗೆ ರಾಹುಲ್ ಗಾಂಧಿ ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ ಆ ಆರೋಪಗಳಿಗೆ ದಾಖಲೆ ಕೊಡಿ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಆಗಸ್ಟ್ 7ನೇ ತಾರೀಕು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಚುನಾವಣಾ ಅಕ್ರಮದ ಬಗ್ಗೆ ಎಷ್ಟೊಂದು ಆರೋಪಗಳನ್ನ ಮಾಡಿದ್ದೀರಿ, ಆ ಸಂಬಂಧವಾಗಿ ವಿಚಾರಣೆ ನಡೆಸುವುದಕ್ಕೆ ದಾಖಲೆಗಳನ್ನು ಒದಗಿಸಿ. ಯಾರ್ಯಾರು 2 ಬಾರಿ ಮತ ಚಲಾಯಿಸಿದ್ದಾರೆ, ಶಕುನ್ ರಾಣಿ ಅಥವಾ ಬೇರೆ ಯಾರಾದರೂ ಇದ್ದಾರಾ, ಸೂಕ್ತ ದಾಖಲೆಗಳನ್ನ ಇದೆಲ್ಲ ಆರೋಪಗಳಿಗೂ ಒದಗಿಸಿ ಅಂತ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರನ್ನ ಕೇಳಿದೆ. ಚುನಾವಣಾ ಆಯೋಗ ರಾಹುಲ್ ಗಾಂಧಿಗೆ ನೋಟಿಸ್ ಕೊಟ್ಟಿದೆ. ರಾಜ್ಯ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿರತಕ್ಕಂಥದ್ದು ಚುನಾವಣಾ ಅಕ್ರಮದ ಬಗ್ಗೆ ರಾಹುಲ್ ಗಾಂಧಿ ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ ಆ ಆರೋಪಗಳಿಗೆ ದಾಖಲೆ ಕೊಡಿ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಆಗಸ್ಟ್ 7ನೇ ತಾರೀಕು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಚುನಾವಣಾ ಅಕ್ರಮದ ಬಗ್ಗೆ ಎಷ್ಟೊಂದು ಆರೋಪಗಳನ್ನ ಮಾಡಿದ್ದೀರಿ, ಆ ಸಂಬಂಧವಾಗಿ ವಿಚಾರಣೆ ನಡೆಸುವುದಕ್ಕೆ ದಾಖಲೆಗಳನ್ನು ಒದಗಿಸಿ. ಯಾರ್ಯಾರು 2 ಬಾರಿ ಮತ ಚಲಾಯಿಸಿದ್ದಾರೆ, ಶಕುನ್ ರಾಣಿ ಅಥವಾ ಬೇರೆ ಯಾರಾದರೂ ಇದ್ದಾರಾ, ಸೂಕ್ತ ದಾಖಲೆಗಳನ್ನ ಇದೆಲ್ಲ ಆರೋಪಗಳಿಗೂ ಒದಗಿಸಿ ಅಂತ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರನ್ನ ಕೇಳಿದೆ. ಚುನಾವಣಾ ಆಯೋಗ ರಾಹುಲ್ ಗಾಂಧಿಗೆ ನೋಟಿಸ್ ಕೊಟ್ಟಿದೆ. ರಾಜ್ಯ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿರತಕ್ಕಂಥದ್ದು ಚುನಾವಣಾ ಅಕ್ರಮದ ಬಗ್ಗೆ ರಾಹುಲ್ ಗಾಂಧಿ ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ ಆ ಆರೋಪಗಳಿಗೆ ದಾಖಲೆ ಕೊಡಿ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಆಗಸ್ಟ್ 7ನೇ ತಾರೀಕು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಚುನಾವಣಾ ಅಕ್ರಮದ ಬಗ್ಗೆ ಎಷ್ಟೊಂದು ಆರೋಪಗಳನ್ನ ಮಾಡಿದ್ದೀರಿ, ಆ ಸಂಬಂಧವಾಗಿ ವಿಚಾರಣೆ ನಡೆಸುವುದಕ್ಕೆ ದಾಖಲೆಗಳನ್ನು ಒದಗಿಸಿ. ಯಾರ್ಯಾರು 2 ಬಾರಿ ಮತ ಚಲಾಯಿಸಿದ್ದಾರೆ